ಫುಟ್ಪಾತ್ ಮೇಲೆ ವಾಹನ ಚಲಾಯಿಸುವವರಿಗೆ ಬಿಸಿ ಮುಟ್ಟಿಸಲು ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದು, ಇನ್ನು ಮುಂದೆ ಫುಟ್ಪಾತ್ನಲ್ಲಿ ರೈಡಿಂಗ್ ಮಾಡಿದರೆ ಡ್ರೈವಿಂಗ್ ಲೈಸೆನ್ಸೇ ಅಮಾನತು ಮಾಡುವ ನಿರ್ಧಾರ ಕೈಗೊಂಡಿದ್ದಾರೆ. ಸದ್ಯ ಫುಟ್ಪಾತ್ ಮೇಲೆ ಬೈಕ್, ಕಾರು ಓಡಿಸುವವರು ಸಂಚಾರದ ವಿಭಾಗದ ಪೊಲೀಸರ ಎಚ್ಚರಿಕೆಯಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿದೆ. ಅಲ್ಲದೆ ಪಾದಚಾರಿ ರಸ್ತೆಯಲ್ಲಿ ವಾಹನ ಚಲಾಯಿಸಿದರೆ ನಿಮ್ಮ ಡಿಎಲ್ಎ ಅಮಾನತು ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಇದರ ಜೊತೆಗೆ ಕೇಸ್ ದಾಖಲಿಸಿ ಸೂಕ್ತ ದಂಡ ವಿಧಿಸುತ್ತಾರಂತೆ. ಇದಲ್ಲದೆ ಫುಟ್ಪಾತ್ ರೈಡಿಂಗ್ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಪಾದಚಾರಿಗಳ ಬಳಕೆಗೆ ಫುಟ್ಪಾತ್ ಇರೋದು, ಅಲ್ಲಿ ವಾಹನ ಚಲಾಯಿಸುವಂತಿಲ್ಲ. ಜೊತೆಗೆ ಪಾದಚಾರಿಗಳು ಹೊರತುಪಡಿಸಿ ಬೇರೆ ಯಾರೇ ಫುಟ್ಪಾತ್ ಬಳಸಿದ್ರೂ ಕ್ರಮ ಆಗಲಿದೆ ಅಂತ ಸೂಚಿಸಿದ್ದಾರೆ. ಒಟ್ಟಿನಲ್ಲಿ ಇತ್ತೀಚೆಗೆ ಟ್ರಾಫಿಕ್ನಿಂದ ತಪ್ಪಿಸಿಕೊಳ್ಳಲು ನಿಯಮ ಉಲ್ಲಂಘಿಸಿ ಫುಟ್ಪಾತ್ ಮೇಲೆ ವಾಹನ ಚಲಾಯಿಸಿಕೊಂಡು ಹೋಗುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇದರಿಂದ ಪಾದಚಾರಿಗಳಿಗೆ ಓಡಾಟಕ್ಕೆ ಕಿರಿಕಿರಿ ಆಗ್ತಿದೆ. ಹಾಗಾಗಿ ಫುಟ್ಪಾತ್ನಲ್ಲಿ ಬೈಕ್ ಅಷ್ಟೇ ಅಲ್ಲ, ಕೆಲವರು ಕಾರುಗಳನ್ನು ಕೂಡ ಚಲಾಯಿಸುವುದನ್ನು ಕಂಡಿದ್ದರು. ಹೀಗಾಗಿ ಇದನ್ನೆಲ್ಲವನ್ನು ಕೂಡ ತಪ್ಪಿಸಲು ಕಟ್ಟುನಿಟ್ಟಿನ ಕ್ರಮಕ್ಕೆ ಟ್ರಾಫಿಕ್ ಪೊಲೀಸ್ ಮುಂದಾಗಿದ್ದಾರೆ. ಈಗ ನಿರ್ವಾಹಕರಿಗೆ, ಪಾದಚಾರಿಗಳಿಗೆ ಟ್ರಾಫಿಕ್ ಏನಕ್ಕೆ ಬೇಕು? ಈಗ ಇವರು ಟ್ರಾಫಿಕ್ ಏನೋ ಮೆಕ್ಯಾನಿಕಲ್ ಬ್ರೇಕ್ ಫೇಲ್ಯೂರ್ ಆಯಿತು, ಅದು 1%. ಇನ್ನೊಂದು ಪರ್ಸೆಂಟು ರೋಡು ಖರಾಬ್ ಇರೋದ್ರಿಂದ ಆಗುತ್ತೆ. ಇನ್ನು 98 ನಾವು ಮಾಡ್ತಕ್ಕಂಥ ತಪ್ಪಿಂದಲೇ ಅಪಘಾತಗಳಾಗೋದು. ಈಗ ನಿರ್ವಾಹಕರಿಗೆ, ಪಾದಚಾರಿಗಳಿಗೆ ಟ್ರಾಫಿಕ್ ಏನಕ್ಕೆ ಬೇಕು? ಈಗ ಇವರು ಟ್ರಾಫಿಕರ್ಗೆ ಏನು ಕೆಲಸ ಇಲ್ಲ, ಇಲ್ಲಿ ಬಂದು ಹೇಳ್ತಾರೆ ಅಂತ. ಅವ್ರಿಗೂ ಪ್ರತಿಯೊಬ್ಬರಿಗೂ ಟ್ರಾಫಿಕ್ ನಿಯಮ ಬೇಕೇ ಬೇಕಾಗುತ್ತೆ. ನೀವು ರಸ್ತೆ ಯಾರು ಯೂಸ್ ಮಾಡ್ತಾ ಇದ್ದೀವಿ, ಈಗ ರಸ್ತೆ ಯಾರು ಯೂಸ್ ಮಾಡ್ತೀವಿ ಅವ್ರಿಗೆಲ್ಲರಿಗೂ ಟ್ರಾಫಿಕ್ ನಿಯಮ ಬೇಕೇ ಬೇಕಾಗುತ್ತೆ. ಸಿಲೆಬಸ್ ಅಳವಡಿಸಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಮಕ್ಕಳಿಗೆ ಅತಿ ಹೆಚ್ಚಾಗಿ ಅಪಘಾತಗಳಾಗ್ತವೆ. ಮತ್ತೆ ಪಾದಚಾರಿಗಳಿಗೆ ಏನೋ ಮೆಕ್ಯಾನಿಕಲ್ ಬ್ರೇಕ್ ಫೇಲ್ಯೂರ್ ಆಯಿತು, ಅದು 1%. ಇನ್ನೊಂದು ಪರ್ಸೆಂಟು ರೋಡು ಖರಾಬ್ ಇರೋದ್ರಿಂದ ಆಗುತ್ತೆ. ಇನ್ನು 98 ನಾವು ಮಾಡ್ತಕ್ಕಂಥ ತಪ್ಪಿಂದಲೇ ಅಪಘಾತಗಳಾಗೋದು. ಈಗ ನಿರ್ವಾಹಕರಿಗೆ,